ಒಂದು ದಿನ ಇದ್ದಕ್ಕಿದ್ದಂಗೆ ನಿಮ್ಮ ಕೈಯ ಮೇಲೆ ಒಂದು ಡ್ರ್ಯಾಗನ್ ಟ್ಯಾಟೂ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಆ ಟ್ಯಾಟೂ ಕಾಣಿಸ್ಕೊಂಡ್ಮೇಲೆ ಬೆಂಕಿ ನಿಮ್ಮನ್ನ ಸುಡೋದೇ ಇಲ್ಲ. ನೀವು ಬೆಂಕಿನ ಕಂಟ್ರೋಲ್ ಮಾಡೋ ರೀತಿ ಆಗ್ಬಿಟ್ರೆ ಹೇಗಿರುತ್ತೆ? ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಫ್ಯಾಂಟಸಿ ಅಡ್ವೆಂಚರ್ ಮೂವಿ. ಈ ಮೂವಿಲಿ ನಾವು ನಂಬೋದಕ್ಕೂ ಆಗೋದಿಲ್ಲ, ಆ ತರ ಒಂದು ಸ್ಟೋರಿ ಇದೆ. ಅದಕ್ಕೆ ಕೊನೆವರೆಗೂ ನೋಡ್ತೀರಿ. ಅಂದಂಗೆ ಮೂವಿ ಹೆಸರು ಮಾರ್ಟಲ್ ಕಾಂಬ್ಯಾಟ್ ಅಂತ. ಈ ಮೂವಿ ಶುರುವಾಗೋದು 1617ನೇ ಇಸ್ವಿ ಜಪಾನ್ ನಲ್ಲಿ. ಇಲ್ಲಿ ನಮ್ಗೆ ಹ್ಯಾನ್ಸೋ ಅಸಾಶಿ ಅನ್ನೋ ಒಬ್ಬ ವ್ಯಕ್ತಿ, ಇವನ ಹೆಂಡತಿ, ಇವನ ಮಗನ್ನ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಒಂದು ಸಣ್ಣ ಹೆಣ್ಣು ಮಗನು ಕೂಡ ಇರುತ್ತೆ. ಇಲ್ಲಿ ಹ್ಯಾನ್ಸೋ ಇವನ ಫ್ಯಾಮಿಲಿ ಜೊತೆ ತುಂಬಾನೇ ಸಂತೋಷವಾಗಿರ್ತಾನೆ. ಬದಲಾಗಿ ಇವನ ಫ್ಯಾಮಿಲಿ ಸಿಕ್ಕಿರೋದು ಇವನಿಗೆ ಪುಣ್ಯ ಅಂತ ಅನ್ಕೊಂಡಿರ್ತಾನೆ. ಸರಿ ಅಂತ ಅಲ್ಲಿಂದ ಇವನು ಮನೆಗೆ ನೀರ್ ತರೋದಕ್ಕೆ ಅಂತ ಸ್ವಲ್ಪ ದೂರ ಬಂದಾಗ ಇವನ ಕೈಯ ಮೇಲಿರುವಂತ ವಿಶೇಷವಾಗಿರೋ ಡ್ರ್ಯಾಗನ್ ಟ್ಯಾಟೂನ ನಮ್ಗೆ ತೋರಿಸ್ತಾರೆ. ಈ ಕಡೆ ಮನೆಯಲ್ಲಿ ಹ್ಯಾನ್ಸೋ ಫ್ಯಾಮಿಲಿ ಅವ್ರು ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಮನೆ ಸುತ್ತಮುತ್ತ ಇರುವಂತವ್ರೆಲ್ಲಾರನು ಯಾರೋ ಸಾಯಿಸ್ತಿರ್ತಾರೆ. ಅದಕ್ಕೆ ಹ್ಯಾನ್ಸೋ ಹೆಂಡತಿ ಮಗುನ ಒಂದು ಸೀಕ್ರೆಟ್ ಆಗಿರುವಂತ ಜಾಗದಲ್ಲಿ ಬಚ್ಚಿಟ್ಬಿಡ್ತಾಳೆ. ಇದಾದ್ಮೇಲೆ ಮನೆ ಒಳಗಡೆ ಸಬ್ ಝೀರೋ ಅನ್ನೋ ಒಬ್ಬ ವ್ಯಕ್ತಿ ಬಂದು ಹ್ಯಾನ್ಸೋ ಎಲ್ಲಿ ಅಂತ ಕೇಳ್ತಾನೆ. ಆದ್ರೆ ಇವರಿಬ್ರು ಮಾತ್ರ ಹೇಳ್ತಿರೋದಿಲ್ಲ. ಬದಲಾಗಿ ಹ್ಯಾನ್ಸೋ ಮಗ ಫೈಟ್ ಮಾಡೋದಕ್ಕೆ ಬರ್ತಾನೆ. ಇದರಿಂದ ಸಬ್ ಝೀರೋಗೆ ಕೋಪ ಬಂದ್ಬಿಡುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನಿಗೆ ಐಸ್ ಫ್ರೀಸಿಂಗ್ ಪವರ್ ಇದೆ ಅಂತ. ಈ ಕಡೆ ನೀರ್ ತಗೊಂಡೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಹ್ಯಾನ್ಸೋಗೆ ಇವನ ಫ್ಯಾಮಿಲಿ ಅವರು ಕಿರ್ಚುವಂತ ಶಬ್ದ ಕೇಳಿಸುತ್ತೆ. ಅದಕ್ಕೆ ಅಲ್ಲಿಂದ ಓಡ್ತಾ ಮನೆ ಹತ್ರ ಬಂದು ನೋಡಿದ್ರೆ ಇವನ ಹೆಂಡತಿ ಹಾಗೆ ಮಗನ್ನ ಫ್ರೀಸ್ ಮಾಡಿ ಸಾಯಿಸ್ಬಿಟ್ಟು ಹೊಟ್ಟೋಗಿರ್ತಾನೆ. ಇದರಿಂದ ಇವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದೇ ಸಮಯಕ್ಕೆ ಸಬ್ ಝೀರೋ ಕಡೆಯ ಜನರು ಇವನ ಜೊತೆ ಫೈಟ್ ಮಾಡೋದಕ್ಕೆ ಬಂದಾಗ ಇವನು ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನೊಬ್ಬ ಸಮುರಾಯ್. ಇಲ್ಲೇ ಇದ್ದಂತ ಒಂದು ಚಾಕುಗೆ ಹಗ್ಗನ ಕಟ್ಕೊಂಡು ಯಾವ ರೀತಿ ಫೈಟ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ ಇವನ ಕೈಯಿಂದ ಒಬ್ರಿಗೂ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅವರೆಲ್ಲರನ್ನು ಸಾಯಿಸಾದ್ಮೇಲೆ ಸಬ್ ಝೀರೋನ ಹುಡ್ಕೊಂಡು ಮುಂದೆ ಬಂದಾಗ ಒಂದು ಜಾಗದಲ್ಲಿ ಇವನು ಸಿಗ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಸಬ್ ಝೀರೋ ಇಲ್ಲಿಗೆ ಬಂದಿರೋದು ಹ್ಯಾನ್ಸೋ ಅಸಾಶಿ ವಂಶದಲ್ಲಿ ಒಬ್ರು ಕೂಡ ಉಳಿಬಾರ್ದು, ಎಲ್ಲರನ್ನು ಸಾಯಿಸ್ಬೇಕು ಅಂತ. ನಂತರ ಹ್ಯಾನ್ಸೋ ದ್ವೇಷ ತೀರ್ಸ್ಕೊಳ್ಬೇಕು ಅಂತ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಇಬ್ರು ಕೂಡ ಏನು ಕಮ್ಮಿ ಆಗಿರೋದಿಲ್ಲ, ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಆದ್ರೆ ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ಸಬ್ ಝೀರೋ ಹ್ಯಾನ್ಸೋಗೆ ತುಂಬಾ ಜಾಗದಲ್ಲಿ ಚುಚ್ಚಿಬಿಡ್ತಾನೆ. ನಂತರ ಇವನನ್ನ ಸಾಯಿಸೋದಕ್ಕಿಂತ ಮುಂಚೆ ಹ್ಯಾನ್ಸೋ ಹೇಳ್ತಾನೆ, ನನ್ ಮುಖನ ನೆನ್ಪಿಟ್ಕೋ, ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ. ಇದಾದ್ಮೇಲೆ ಸಬ್ ಝೀರೋ ಇವನಿಗೆ ಚುಚ್ಚಿ ಹೊಟ್ಟೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಇವನ ಸಣ್ಣ ಮಗು ಅಳ್ತಿರೋಂತ ಶಬ್ದ ಕೇಳಿಸಿ ಎಚ್ಚರ ಆಗುತ್ತೆ. ಅದಕ್ಕೆ ಮಗುನ ಕಾಪಾಡಬೇಕು ಅಂತ ಇವನು ತುಂಬಾ ಕಷ್ಟಪಟ್ಟು ಮನೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಆಗೋದಿಲ್ಲ. ಅಷ್ಟೊತ್ತಿಗೆ ಇವನ ಪ್ರಾಣ ಹೊಟ್ಟೋಗಿ ನರಕಕ್ಕೆ ಹೊಟ್ಟೋಗ್ತಾನೆ. ನಂತರ ಅದೇ ಸಮಯಕ್ಕೆ ಸಿಡಿಲಿನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ರೈಡನ್ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದು ಹ್ಯಾನ್ಸೋನ ಚಿಕ್ಕ ಮಗುನ ತಗೊಂಡು ಇಲ್ಲಿಂದ ಹೊಟ್ಟೋಗ್ತಾನೆ. ಆಗ ನಮ್ಗೆ ಒಂದು ನೋಟನ್ನ ತೋರಿಸಿ ಅದರಲ್ಲಿ ಹೇಳ್ತಾರೆ, ಔಟ್ ವರ್ಲ್ಡ್ ಅನ್ನು ಮತ್ತೊಂದು ಪ್ರಪಂಚದ ರಾಜನಾಗಿರುವಂತ ಶಾಖಾನ್ ಭೂಮಿನ ತನ್ನ ವಶಕ್ಕೆ ತಗೊಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದ್ದಾನೆ. ಆದ್ರೆ ಒಂದು ಭವಿಷ್ಯವಾಣಿ ಇದೆ. ಹ್ಯಾನ್ಸೋ ಅಸಾಶಿ ವಂಶದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಮಾರ್ಟಲ್ ಕಾಂಬ್ಯಾಟ್ ಅನ್ನೋ ಫೈಟಿಂಗ್ ಟೂರ್ನಮೆಂಟ್ ನ ಸಹಾಯದಿಂದ ಶೌಕನ್ನ ಸೋಲ್ಸಿ ಇಡೀ ಭೂಮಿನ ಕಾಪಾಡ್ತಾನೆ ಅಂತ. ಇದೇ ಕಾರಣದಿಂದನೇ ಸಬ್ ಝೀರೋ ಹ್ಯಾನ್ಸೋ ಅಸಾಶಿ ಹಾಗೆ ಅವನ ವಂಶದವ್ರನ್ನ ಸಾಯಿಸ್ಬೇಕು ಅಂತ ಬಂದಿದ್ದು. ಯಾಕೆಂತಂದ್ರೆ ಸಬ್ ಝೀರೋನ ಕಳಿಸಿದ್ದೆ ಶೌಕಾನ್. ನಂತರ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ನಮ್ಗೆ ಕೋಲ್ ಯಂಗ್ ಅನ್ನೋ ಒಬ್ಬ ಬಾಕ್ಸರ್ ನ ತೋರಿಸ್ತಾರೆ. ಇಲ್ಲಿ ಇವನನ್ನ ತುಂಬಾ ಪ್ರೀತಿ ಮಾಡುವಂತೆ ಇವನ ಹೆಂಡತಿ ಹಾಗೆ ಮಗಳು ಕೂಡ ಇರ್ತಾರೆ. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ಒಂದೊಂದು ಬಾಕ್ಸಿಂಗ್ ಮ್ಯಾಚ್ ಇರುತ್ತೆ. ನಂತರ ಬಾಕ್ಸಿಂಗ್ ಮ್ಯಾಚ್ ಶುರುವಾಗುತ್ತೆ. ಆ ಮ್ಯಾಚ್ ಅನ್ನ ನೋಡೋದಕ್ಕೆ ಜಾಕ್ಸ್ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಬಂದಿರ್ತಾನೆ. ಆದ್ರೆ ಕೋಲ್ ನ ಆಪೋನೆಂಟ್ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಇವನ್ ಎಷ್ಟೇ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಕೂಡ ಅವನು ಚೆನ್ನಾಗಿ ಹೊಡೆದಿದ್ರಿಂದ ಕೋಲ್ ಸೋಲ್ ಅನ್ನ ಒಪ್ಕೊಬಿಡ್ತಾನೆ. ನಂತರ ಸೀನ್ ಭೂಮಿ ತರನೇ ಮತ್ತೊಂದು ಪ್ರಪಂಚ ಆಗಿರುವಂತ ಔಟ್ ವರ್ಲ್ಡ್ ಗೆ ಶಿಫ್ಟ್ ಆಗುತ್ತೆ. ಇಲ್ಲೇ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಸಬ್ ಝೀರೋ, ಅವನನ್ನ ತೋರಿಸ್ತಾರೆ. ಇವನು ಇಷ್ಟೊತ್ತಿಗೆ ತುಂಬಾನೇ ಚೇಂಜ್ ಆಗೋಗಿರ್ತಾನೆ. ಯಾವಾಗ ಇವನು ಔಟ್ ವರ್ಲ್ಡ್ ನ ರಾಜನಾಗಿರುವಂತ ಶೌಕನ್ ಹತ್ರ ಬರ್ತಾನೋ ಶೌಕನ್ ಇವನಿಗೆ ಹೇಳ್ತಾ ಹೋಗ್ತಾನೆ, ಮಾರ್ಟಲ್ ಕಾಂಬ್ಯಾಟ್ ಟೂರ್ನಮೆಂಟ್ ಶುರು ಆಗ್ತಿದೆ. ಭೂಮಿಲಿರುವಂತ ವಾರಿಯರ್ಸ್ ಗಳು ನಮ್ ಜೊತೆ ಫೈಟ್ ಮಾಡೋದಕ್ಕೆ ಬರೋದಕ್ಕಿಂತ ಮುಂಚೆ ನೀನೆ ಅವರೆಲ್ಲರನ್ನು ಹುಡುಕಿ ಸಾಯಿಸ್ಬಿಡು ಅಂತ. ಯಾಕೆಂತಂದ್ರೆ ಮಾರ್ಟಲ್ ಕಾಂಬ್ಯಾಟ್ ಅಲ್ಲಿ ಏನಾದ್ರು ಇವನು ಸೋತೋದ್ರೆ ಇಡೀ ಭೂಮಿನೇ ಇವನ ಕೈ ತಪ್ಪೋಗುತ್ತೆ ಅಂತ. ಈ ಕಡೆ ಕೋಲ್ಗೆ ಆಗಾಗ ಹ್ಯಾನ್ಸೋ ಆತ್ಮ ಕಾಣಿಸ್ಕೊತಿರುತ್ತೆ ಒಂದು ವಿಷನ್ ರೂಪದಲ್ಲಿ. ಆದ್ರೆ ಇವನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳುತ್ತೆ. ಇವನನ್ನೇ ಇವನು ಸುಧಾರಿಸಿಕೊಂಡು ಇವನ ಮಗಳ ಹತ್ರ ಬಂದಾಗ ಇವನ ಮಗಳು ಇವಳ ಕೈಯಾರೆ ತಯಾರಿಸಿರುವಂತ ಬ್ರೇಸ್ಲೆಟ್ ನ ಇವಳು ಕೂಡ ಹಾಕೊಂಡು ಇವಳ ತಂದೆಗೂ ಕೂಡ ಹಾಕ್ತಾಳೆ, ಇವನಿಗೆ ಶಕ್ತಿ ಸಿಗ್ಲಿ ಅಂತ. ಅದೇ ಸಮಯಕ್ಕೆ ಜಾಕ್ ಇಲ್ಲಿಗೆ ಬಂದು ಕೋಲ್ ನ ಕೇಳ್ತಾನೆ, ನಿನ್ನ ಹತ್ರ ಇರುವಂತ ಡ್ರ್ಯಾಗನ್ ಟ್ಯಾಟೂ ಚೆನ್ನಾಗಿದೆ, ಎಲ್ಲ ಹಾಕಿಸ್ಕೊಂಡೆ ಅಂತ. ಆಗ ಇವರು ಅದು ಟ್ಯಾಟೂ ಅಲ್ಲ, ಹುಡ್ತಾಗಿಂದಾನು ಇದೆ ಅಂತ ಹೇಳಿ ಕೋಲ್ ಆ ಟ್ಯಾಟೂನೇ ಇವನಿಗೆ ತೋರಿಸ್ದಾಗ್ಲೇ ನಮ್ಗೆ ಗೊತ್ತಾಗೋದು ಹ್ಯಾನ್ಸೋ ಅಸಾಶಿ
ಹತ್ರ ಇತ್ತಲ್ಲ ಅದೇ ತರದ ಟ್ಯಾಟೂ ಇದು ಅಂತ. ಇದಾದ್ಮೇಲೆ ಕೋಲ್ ಇವನ ಫ್ಯಾಮಿಲಿನ ಕರ್ಕೊಂಡು ಊಟ ಮಾಡೋದಕ್ಕೆ ಅಂತ ರೆಸ್ಟೋರೆಂಟ್ಗೆ ಬರ್ತಾನೆ. ಹಾಗೆ ಜಾಕ್ಸ್ ಕೂಡ ದೂರದಲ್ಲೇ ಅವರನ್ನ ವಾಚ್ ಮಾಡ್ತಿರ್ತಾನೆ. ಹೀಗೆ ಎಲ್ಲ ನಾರ್ಮಲ್ ಆಗಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸ್ನೋ ಬೀಳೋದಕ್ಕೆ ಶುರುವಾಗುತ್ತೆ. ಇದರಿಂದ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಯಾಕೆಂತಂದ್ರೆ ಇದು ಬೇಸಿಗೆಗಾಲ ಅಂತ. ಅದೇ ಸಮಯಕ್ಕೆ ಜಾಗ ಎಲ್ಲ ಫ್ರೀಸ್ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಸಬ್ ಜೀರೋ ಇಲ್ಲಿಗೆ ಬಂದು ಈ ಜಾಗದ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಪಕ್ಕದಲ್ಲಿ ಇದ್ದಂತ ಜಾಕ್ಸ್ ಬಂದು ಕೋಲ್ ಹಾಗೆ ಇವನ ಫ್ಯಾಮಿಲಿನ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವನ ಹತ್ರನೂ ಕೂಡ ಇರುವಂತ ಅದೇ ತರದ ಟ್ಯಾಟೂನ ತೋರಿಸಿ ಹೇಳ್ತಾ ಹೋಗ್ತಾನೆ, ನಮ್ಮ ಹತ್ರ ಇರುವಂತ ಈ ಟ್ಯಾಟೂಗಳನ್ನ ಫಾಲೋ ಮಾಡ್ಕೊಂಡೆ ನಮ್ಮನ್ನ ಸಾಯಿಸೋದಕ್ಕೆ ಅಂತ ಅವನು ಬಂದಿರೋದು. ನಿನ್ನ ಹಾಗೆ ನನ್ನ ಒಂದು ಯುದ್ಧಕ್ಕೋಸ್ಕರ ಚೂಸ್ ಮಾಡಿದ್ದಾರೆ ಅಂತ. ಇನ್ನು ಇವ್ರೇನಾದ್ರೂ ಮಾತಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಕಾರ್ನ ಮುಂದೆ ಸಬ್ ಜೀರೋ ಬಂದ್ಬಿಡ್ತಾನೆ. ಅದಕ್ಕೆ ನೀನ್ ಈ ಕಾರ್ನ ತಗೊಂಡು ನಿನ್ನ ಫ್ಯಾಮಿಲಿನ ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗು. ಹಾಗೆ ಗ್ಯಾರಿ ಇಂಡಿಯಾನ ಅನ್ನೋ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ನಿನ್ಗೆ ಸೋನಿಯಾ ಬ್ಲೇಡ್ ಸಿಗ್ತಾಳೆ ಅಂತ ಹೇಳ್ತಾನೆ. ನಂತರ ಕೋಲ್ ಅವನ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಿದ್ದಂಗೆನೆ ಜಾಕ್ಸ್ ಕೂಡ ಒಂದು ಗನ್ನನ ತಗೊಂಡು ಸಬ್ ಜೀರೋನ ಹುಡ್ಕೊಂಡು ಬರ್ತಾನೆ. ನಂತರ ಅವನು ಸಿಕ್ತಿದ್ದಂಗೆನೆ ಶೂಟ್ ಮಾಡೋದಕ್ಕೆ ನೋಡಿದ್ರೆ ಗನ್ ಅನ್ನೇ ಫ್ರೀಸ್ ಮಾಡ್ಬಿಡ್ತಾನೆ. ಅದಕ್ಕೆ ಎಷ್ಟೋ ಜನರ ಜೊತೆ ನಾನು ಫೈಟ್ ಮಾಡಿದ್ದೀನಿ, ಬರೀ ಕೈಯಲ್ಲೇ ಅವನ್ನ ಸೋಲಿಸಬಹುದು ಅಂತ ಜಾಕ್ ಬರೀ ಕೈಯಲ್ಲೇ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಆದ್ರೆ ಸಬ್ ಜೀರೋ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಅಂತಂದ್ರೆ ಫೈಟ್ ಮಾಡ್ತಾ ಮಾಡ್ತಾ ಇವನ ಎರಡೂ ಕೈಗಳನ್ನ ಫ್ರೀಸ್ ಮಾಡಿದ್ರಿಂದ ಇವನ ಎರಡೂ ಕೈಗಳು ಪುಡಿ ಪುಡಿ ಆಗೋಗ್ತವೆ. ಹಾಗೆ ಇವನನ್ನ ಕೆಳಗಡೆ ತಳ್ಳಿಬಿಡ್ತಾನೆ. ಈ ಕಡೆ ಕೋಲ್ ಇವನ ಫ್ಯಾಮಿಲಿನ ಕರ್ಕೊಂಡು ಮನೆಗ್ ಬರ್ತಾನೆ. ಆದ್ರೆ ಇವನ ಹೆಂಡತಿಗೆ ಹೇಳ್ತಿರ್ತಾನೆ, ಜಾಕ್ಸ್ ಹೇಳಿತಾನ ನೀನು ಕೇಳಿಸ್ಕೊಂಡಲ್ಲ, ಇಲ್ಲೆಲ್ಲ ಏನ್ ನಡೀತಿದೆ, ಈ ಟ್ಯಾಟೂ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಗ್ಯಾರಿ ಇಂಡಿಯಾನಾಗೆ ಹೋಗ್ಲೇಬೇಕು ಅಂತ. ಇದಾದ್ಮೇಲೆ ಸೀನ್ ಮತ್ತೊಂದ್ಸಲ ಔಟ್ ವರ್ಲ್ಡ್ಗೆ ಶಿಫ್ಟ್ ಆದಾಗ ಮಿಲೀನಾ ಅನ್ನೋ ತುಂಬಾ ವಿಚಿತ್ರವಾಗಿರುವಂತ ಹುಡುಗಿ ಶೌಕನ್ ಹತ್ರ ಬರ್ತಾಳೆ. ಆಕ್ಚುಲಿ ಇವಳು ಕೂಡ ಇವನ ಟೀಮ್ ನವಳೆ. ಇಲ್ಲಿ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಈ ಮಾರ್ಟಲ್ ಕಾಂಬ್ಯಾಟ್ ಅನ್ನೋ ಒಂದು ಟೂರ್ನಮೆಂಟ್ ಅನ್ನ ದೇವತೆಗಳು ನಡೆಸ್ತಿರೋದು. ಆದ್ರೆ ಆ ಟೂರ್ನಮೆಂಟ್ ನಡೆಯೋದಕ್ಕಿಂತ ಮುಂಚೆ ಇವನ ಟೀಮ್ ಅವರನ್ನ ಭೂಮಿಗೆ ಕಳಿಸಿ ಭೂಮಿಲಿ ಡ್ರ್ಯಾಗನ್ ಟ್ಯಾಟೂ ಇರುವಂತ ಎಲ್ಲಾ ಜನರನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅವರೆಲ್ಲರೂ ಸತ್ತೋದ್ರೆ ಭೂಮಿನ ಇವನು ಆರಾಮಾಗಿ ತನ್ನ ವಶಕ್ಕೆ ತಗೊಳ್ಬಹುದು ಅಂತ. ಅದು ಹೇಗ್ ಸಾಧ್ಯ ಆಗುತ್ತೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಈ ಕಡೆ ಕೋಲ್ ಜಾಕ್ಸ್ ಹೇಳಿರುವಂತ ಗ್ಯಾರಿ ಇಂಡಿಯಾನ ಜಾಗಕ್ಕೆ ಬಂದಾಗ ಒಬ್ಳು ಲೇಡಿ ಇವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಇವನು ಕೂಡ ನನ್ನ ಜಾಕ್ ಕಳ್ಸಿರೋದು ಅಂತ ಹೇಳಿ ಟ್ಯಾಟೂನ ತೋರಿಸ್ದಾಗ್ಲೇ ಇವನಿಗೆ ಗೊತ್ತಾಗೋದು ಈ ಲೇಡಿ ಬೇರೆ ಯಾರು ಅಲ್ಲ, ಜಾಕ್ಸ್ ಹೇಳಿರುವಂತ ಸೋನಿಯಾ ಬ್ಲೇಡ್ ಅಂತ. ನಂತರ ಮನೆಗ್ ಬಂದಾಗ ನೋಡಿದ್ರೆ ಸೋನಿಯಾ ಒಬ್ಳು ಮಿಲಿಟರಿಯ ಮೇಜರ್. ಅಷ್ಟೇ ಅಲ್ಲದೆ ಜಾಕ್ಸ್ ಆಗಿ ಇವಳು ಮಿಲಿಟರಿಲಿ ಇರ್ಬೇಕಾದ್ರೆ ಪರಿಚಯ ಆಗಿ ಪ್ರೀತಿ ಮಾಡ್ತಿದ್ದು. ಇದಾದ್ಮೇಲೆ ಯಾವಾಗ ಮುಂದೆ ಕರ್ಕೊಂಡ್ ಬರ್ತಾಳೋ ಒಂದು ರೂಮ್ ನ ತುಂಬಾ ಟ್ಯಾಟೂಗಳ ಬಗ್ಗೆ ರಿಸರ್ಚ್ ಮಾಡಿರುವಂತ ಪೇಪರ್ಸ್ ಗಳೇ ಕಾಣಿಸ್ತಿರ್ತವೆ. ನಂತರ ಇವಳು ಹೇಳ್ತಾ ಹೋಗ್ತಾಳೆ, 7 ವರ್ಷಗಳ ಹಿಂದೆ ಜಾಕ್ಸ್ ಒಬ್ಬ ಕ್ರಿಮಿನಲ್ ನ ಹಿಡಿಯೋದಕ್ಕೆ ಅಂತ ಹೋಗಿದ್ದ. ಅವನ ಹತ್ರನೂ ಕೂಡ ಅದೇ ತರದ ಡ್ರ್ಯಾಗನ್ ಟ್ಯಾಟೂ ಇತ್ತು. ಅಷ್ಟೇ ಅಲ್ಲದೆ ಅವನ ಹತ್ರ ತುಂಬಾ ಸೂಪರ್ ಪವರ್ಸ್ ಗಳೆಲ್ಲ ಇದ್ದು. ಆದ್ರೆ ಜಾಕ್ಸ್ ಆ ಕ್ರಿಮಿನಲ್ ನ ಸಾಯಿಸ್ತಿದ್ದಂಗೆನೆ ಅವನ ಹತ್ರ ಇದ್ದಂತ ಡ್ರ್ಯಾಗನ್ ಟ್ಯಾಟೂ ಜಾಕ್ಸ್ ಗೆ ಬಂತು ಅಂತ. ಅವಾಗಿಂದ ಜಾಕ್ಸ್ ಆಗಿ ಇವಳು ಆ ಡ್ರ್ಯಾಗನ್ ಟ್ಯಾಟೂ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಪುರಾತನ ಲಿಪಿಗಳಿಂದ ಅವರಿಗೆ ಗೊತ್ತಾಯ್ತು ದೇವತೆಗಳು ಒಂದು ಟೂರ್ನಮೆಂಟ್ ಅನ್ನು ನಡೆಸ್ತಾರೆ. ಭೂಮಿಯಿಂದ ಒಂದಷ್ಟು ವಾರಿಯರ್ಸ್ ಗಳು ಫೈಟ್ ಮಾಡೋದಕ್ಕೆ ಅಂತ ಹೋಗ್ಬೇಕು. ಯಾರ್ಯಾರ ಹತ್ರ ಡ್ರ್ಯಾಗನ್ ಟ್ಯಾಟೂ ಇರುತ್ತೋ ಅವರೆಲ್ಲರೂ ಆ ಟೂರ್ನಮೆಂಟ್ ಅಲ್ಲಿ ಫೈಟ್ ಮಾಡೋದಕ್ಕೆ ಹೋಗ್ಬೇಕು. ಆ ಟೂರ್ನಮೆಂಟ್ ನ ಹೆಸರು ಮಾರ್ಟಲ್ ಕಾಂಬ್ಯಾಟ್ ಅಂತ. ಕೋಲ್ ಹತ್ರನೂ ಕೂಡ ಡ್ರ್ಯಾಗನ್ ಟ್ಯಾಟೂ ಇರೋದ್ರಿಂದ ಜಾಕ್ಸ್ ಆಗಿ ಇವಳು ತುಂಬಾ ದಿನದಿಂದ ಇವನನ್ನ ವಾಚ್ ಮಾಡ್ತಿದ್ರು. ಆದ್ರೆ ಜಾಕ್ಸ್ ಎಷ್ಟೊತ್ತಾದ್ರೂ ಬರ್ದೇ ಇರೋದನ್ನ ನೋಡಿ ಇವಳಿಗೆ ಟೆನ್ಷನ್ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಕತ್ಲೆ ಒಳಗಡೆ ಕೂತ್ಕೊಂಡು ಒಬ್ಬ ವ್ಯಕ್ತಿ ಮಾತಾಡ್ತಿರ್ತಾನೆ. ಇವನ ಹೆಸರು ಕೇನು ಅಂತ. ಹೇಳ್ಬೇಕು ಅಂತಂದ್ರೆ ಸೋನಿಯಾ ಹಾಗೆ ಜಾಕ್ಸ್ ಟ್ಯಾಟೂ ಇರುವಂತ ಮತ್ತೊಬ್ಬ ವ್ಯಕ್ತಿನ ಹುಡ್ಕೊಂಡು ಹೋಗಿರ್ಬೇಕಾದ್ರೆ ಟ್ಯಾಟೂ ಇರುವಂತ ವ್ಯಕ್ತಿನ ಈ ಕೇನೋ ಸಾಯಿಸ್ತಿದ್ದ. ಅವನನ್ನ ಸಾಯಿಸ್ತಿದ್ದಂಗೆನೆ ಅವನ ಹತ್ರ ಇದ್ದಂತ ಟ್ಯಾಟೂ ಇವನಿಗೆ ಬಂದ್ಬಿಟ್ಟಿರುತ್ತೆ. ಅದಕ್ಕೇನೆ ಇವನನ್ನ ಹಿಡಿದು ಕಟ್ಟಾಕಿರೋದು. ಹೀಗೆ ಇವ್ರು ಮಾತಾಡ್ತಿರ್ಬೇಕಾದ್ರೆ ಏನೋ ಶಬ್ದ ಕೇಳಿಸುತ್ತೆ. ಬಂದು ನೋಡಿದ್ರೆ ಯಾರೋ ಗೋಡೆನೆ ಮೆಲ್ಟ್ ಮಾಡ್ಕೊಂಡು ಒಳಗಡೆ ಬಂದ್ಬಿಟ್ಟಿರ್ತಾರೆ. ಒಳಗಡೆ ಬಂದಿರೋರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಆದ್ರೆ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಕಾಣಿಸ್ತಿರೋದಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ಅರ್ಥ ಆಗ್ತಿರುತ್ತೆ, ಅಟ್ಯಾಕ್ ಮಾಡ್ತಿರೋದು ಮನುಷ್ಯ ಅಲ್ಲ ಅಂತ. ಅದು ಕೇನೋ ಮೇಲೆ ಅಟ್ಯಾಕ್ ಮಾಡಿ ಮೇಲೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇದು ನೋಡೋದಕ್ಕೆ ಒಂದು ಹಲ್ಲಿಯ ರೀತಿ ಕಾಣುತ್ತೆ ಅಂತ. ಅದೇ ಸಮಯಕ್ಕೆ ಕೇನೋ ಕೂಡ ಆಸಿಡ್ ನ ರೀತಿ ಇರುವಂತ ಅದ್ರ ಜೆಲ್ ಸಹಾಯದಿಂದ ಕೈಯನ್ನ ಬಿಡಿಸ್ಕೋತಾನೆ. ಅದಾದ್ಮೇಲೆ ಇವನು ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. 3 ಜನ ಸೇರಿ ಅಟ್ಯಾಕ್ ಮಾಡ್ತಿರ್ತಾರೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಕೇನೋ ಅದಕ್ಕೆ ಹೊಡೆದು ಅದ್ರ ಹೃದಯನೇ ಹೊರಗಡೆ ತೆಗೆದು ಬಿಡ್ತಾನೆ. ನಂತರ ಇವರೆಲ್ಲರೂ ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಸೋನಿಯಾ ಹೇಳ್ತಿರ್ತಾಳೆ, ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಮುಂದೆ ನಮ್ಗೆ ಇನ್ನೂ ವಿಷಯಗಳು ಗೊತ್ತಾಗ್ಬೇಕು ಅಂತಂದ್ರೆ ರೈಡನ್ ಟೆಂಪಲ್ ಗೆ ಹೋಗ್ಬೇಕು ಅಂತ. ಇಲ್ಲಿ ಕೇನೋಗೆ ರೈಡನ್ ಟೆಂಪಲ್ ಎಲ್ಲಿದೆ ಅಂತ ಗೊತ್ತಿದೆ. ಯಾಕೆಂತಂದ್ರೆ ಆ ಜಾಗದ ಸುತ್ತಮುತ್ತನೆ ಮೊದ್ಲು ಇವನು ಸ್ಮಗ್ಲಿಂಗ್ ಮಾಡ್ತಿದ್ದ. ಆದ್ರೆ ಇವನು ಇವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕಾಗ್ಲಿ ಹೆಲ್ಪ್ ಮಾಡೋದಕ್ಕಾಗ್ಲಿ ರೆಡಿ ಆಗಿರೋದಿಲ್ಲ. ಇಲ್ಲಿಂದ ಹೋಗ್ತಿರ್ತಾನೆ. ಇದರಿಂದ ಸೋನಿ ಅವನಿಗೆ ದುಡ್ಡಿನ ಆಸೆನ ತೋರಿಸ್ತಾಳೆ. ನೀನ್ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀಯ ಅಂತಂದ್ರೆ ನೀನ್ ಎಷ್ಟು ದುಡ್ಡನ್ನ ಕೇಳ್ತೀಯೋ ಅಷ್ಟು ದುಡ್ಡನ್ನ ಕೊಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಂಡು ಮಾರನೇ ದಿನನೇ ಒಂದು ಪ್ಲೇನ್ ನಲ್ಲಿ ಇವರಿಬ್ಬರನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಅಂದಂಗೆ ಪ್ಲೇನ್
ಕೇನೋ ಫ್ರೆಂಡ್ಗೆ ಸೇರಿರೋದು. ನಂತರ ಯಾವಾಗ ಇವರು ಲೊಕೇಶನ್ ಹತ್ರ ಬರ್ತಾರೋ ಇಲ್ಲಿಂದ ಜಂಪ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಯಾಕೆಂತಂದ್ರೆ ಲ್ಯಾಂಡ್ ಮಾಡೋದಕ್ಕೆ ಜಾಗ ಇಲ್ದೇ ಇರೋದ್ರಿಂದ ಪ್ಯಾರಾಶೂಟ್ ಇಂದಾನೆ ಕೆಳಗಡೆ ಬರ್ತಾರೆ. ಆದ್ರೆ ಇವ್ರು 3 ಜನ ರೈಡನ್ ಟೆಂಪಲ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೇನೋ ಹಾಗೆ ಸೋನಿಯಾ ಮಧ್ಯೆ ಜಗಳ ಶುರು ಆಗೋಗುತ್ತೆ. ಅದಕ್ಕೆ ಇವನು ಹೇಳ್ತಿರ್ತಾನೆ, ನಿನ್ ಕೈಲಾದ್ರೆ ನನ್ನ ಸೋಲ್ಸಿ ನನ್ನ ಹತ್ರ ಇರುವಂತ ಟ್ಯಾಟೂನ ನಿನ್ನ ಹತ್ರ ಬರ್ಸ್ಕೊ ಅಂತ. ಇದರಿಂದ ಇವಳು ಕೂಡ ಇವನಿಗೆ ಫೈಟ್ ಮಾಡಿ ಚೆನ್ನಾಗಿ ಹೊಡಿತಾಳೆ. ಆದ್ರೆ ಇವನನ್ನ ಸಾಯಿಸಿ ಟ್ಯಾಟೂ ತಗೊಳ್ಳೋದು ಇಷ್ಟ ಇರೋದಿಲ್ಲ, ಬಿಟ್ಬಿಡ್ತಾಳೆ. ಅಂದ್ರೆ ಇವಳ ಹತ್ರ ಡ್ರ್ಯಾಗನ್ ಟ್ಯಾಟೂ ಇಲ್ಲ ಅಂತ. ಹೀಗೆ ಇವರು ತುಂಬಾ ಹೊತ್ತು ಸಾಗ್ತಾ ಸಾಗ್ತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ನೋಡ್ತಾರೆ, ಒಬ್ಬ ವ್ಯಕ್ತಿ ಇವ್ರ ಕಡೆಗೇನೆ ಬರ್ತಿರ್ತಾನೆ. ಆಗ ಕೇನೋ ಚಾಕು ತೆಗಿತಿರೋದನ್ನ ನೋಡಿ ಬೆಂಕಿಯಿಂದ ಅಟ್ಯಾಕ್ ಮಾಡಿ ಹೇಳ್ತಾನೆ, ನಾನ್ ನಿಮ್ ಜೊತೆ ಫೈಟ್ ಮಾಡೋದಕ್ಕೆ ಬಂದಿಲ್ಲ, ನಿಮ್ಗೋಸ್ಕರನೇ ಕಾಯ್ತಿದ್ದೆ ಅಂತ. ಅಂದಂಗೆ ಇವನ ಹೆಸರು ಕ್ಯಾಂಗ್ ಅಂತ. ಆದ್ರೆ ಇವ್ರು ಮಾತ್ರ ಶಾಕ್ ನಲ್ಲಿ ಇರ್ತಾರೆ, ಅವನು ಹೇಗೆ ಬೆಂಕಿನ ಯೂಸ್ ಮಾಡ್ದ ಅಂತ. ನಂತರ ಕ್ಯಾಂಗ್ ಇವ್ರ 3 ಜನರನ್ನ ಇವ್ರು ಹುಡ್ಕೊಂಡ್ ಬಂದಿರುವಂತ ರೈಡನ್ ಟೆಂಪಲ್ ಗೆ ಕರ್ಕೊಂಡ್ ಬರ್ತಾನೆ. ಹೀಗೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಹೇಳ್ತಾ ಹೋಗ್ತಾನೆ, ಮಾರ್ಟಲ್ ಕಾಂಬ್ಯಾಟ್ ಟೂರ್ನಮೆಂಟ್ ನಲ್ಲಿ ಭೂಮಿಯ ಪರವಾಗಿ ಫೈಟ್ ಮಾಡುವಂತ ವಾರಿಯರ್ಸ್ ಗಳು ಇಲ್ಲೇ ಬಂದು ಫೈಟ್ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಅಂತ. ನಂತರ ಇವನ ಪವರ್ ಇಂದ ಒಂದು ಮ್ಯಾಜಿಕಲ್ ಡೋರ್ ಅನ್ನು ಓಪನ್ ಮಾಡಿ ಮುಂದೆ ಕರ್ಕೊಂಡ್ ಬಂದಾಗ ಒಂದಷ್ಟು ಪೇಂಟಿಂಗ್ ಗಳು ಇರ್ತವೆ. ಈ ಪೇಂಟಿಂಗ್ ಗಳು ಮಾರ್ಟಲ್ ಕಾಂಬ್ಯಾಟ್ ಟೂರ್ನಮೆಂಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಿರುತ್ತೆ. ಇದಾದ್ಮೇಲೆ ಕ್ಯಾಂಗ್ ಇವರೆಲ್ಲರಿಗೂ ಹೇಳ್ತಾ ಹೋಗ್ತಾನೆ, ಯಾರ್ಯಾರ ಹತ್ರ ಡ್ರ್ಯಾಗನ್ ಟ್ಯಾಟೂ ಇದೆಯೋ, ನನ್ನ ಹತ್ರ ಇದೆಯಲ್ಲ ಬೆಂಕಿಯ ಪವರ್, ಅದೇ ತರದ ತುಂಬಾ ಬೇರೆ ಬೇರೆ ಪವರ್ಸ್ ಗಳು ಇರ್ತವೆ. ಆದಷ್ಟು ಬೇಗ ನಿಮ್ಮ ಒಳಗಡೆ ಯಾವ ರೀತಿ ಪವರ್ ಗಳು ಇದಾವೋ ಅದನ್ನ ನೀವು ತಿಳ್ಕೊಬೇಕು ಅಂತ. ಹೀಗೆ ಇವರನ್ನ ಮುಂದೆ ಕರ್ಕೊಂಡು ಬಂದಾಗ 2 ಕೈಗಳು ಹೋಗಿರುವಂತ ಜಾಕ್ಸ್ ನ ನೋಡಿ ಸೋನಿಯಾಗಂತೂ ತುಂಬಾನೇ ದುಃಖ ಆಗುತ್ತೆ. ಆಕ್ಚುಲಿ ಕ್ಯಾಂಗ್ ಕೂಡ ಟ್ಯಾಟೂ ಇರುವಂತ ಜನರನ್ನ ಹುಡುಕ್ತಿದ್ದ. ಆಗ ಜಾಕ್ಸ್ ಸಿಕ್ಕಿ ಇಲ್ಲಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಿರ್ತಾನೆ. ಇಲ್ಲಿನ ಜನರು ಇವನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ನಂತರ ಇವರನ್ನ ಒಂದು ರೂಮ್ ಗೆ ಕರ್ಕೊಂಡು ಬಂದು ನೋಡಿದ್ರೆ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ರೈಡನ್, ಅವನು ಇಲ್ಲಿ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರೈಡನ್ ಭೂಮಿನ ಕಾಪಾಡುವಂತ ದೇವತೆ. ಆದ್ರೆ ರೈಡನ್ ಗೆ ಇವ್ರು ಯಾರ ಮೇಲೂ ಕೂಡ ನಂಬಿಕೆ ಇರೋದಿಲ್ಲ. ಇಷ್ಟೊಂದು ವೀಕ್ ಆಗಿರುವಂತ ಇವರು ಮಾರ್ಟಲ್ ಕಾಂಬ್ಯಾಟ್ ನಲ್ಲಿ ಭೂಮಿಯ ಪರವಾಗಿ ಫೈಟ್ ಮಾಡ್ತಾರ ಅಂತ. ಆದ್ರೆ ಕೋಲ್ ಮಾತ್ರ ಇವನ ಫ್ಯಾಮಿಲಿಯನ್ನ ಕಾಪಾಡೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವರೆಲ್ಲರನ್ನ ಹುಡ್ಕೊಂಡು ಸಬ್ ಝೀರೋ ಕೂಡ ಇಲ್ಲಿಗೆ ಬಂದ್ಬಿಡ್ತಾನೆ. ಕ್ಯಾಂಗ್ ಅವನ ಜೊತೆ ಫೈಟ್ ಮಾಡೋದಕ್ಕೆ ನೋಡಿದ್ರೆ ಆಗೋದಿಲ್ಲ. ಹಾಗೆ ಇವನಿಗೆ ಹೆಲ್ಪ್ ಮಾಡೋದಕ್ಕೆ ಇವನ ಫ್ರೆಂಡ್ ಆಗಿರುವಂತ ಲಾವ್ ಬರ್ತಾನೆ. ಆದ್ರೆ ಸಬ್ ಝೀರೋ ಜೊತೆ ಶಾವ್ಕಾನ್ ಹಾಗೆ ಮಿಲಿನಾ ಕೂಡ ಬಂದಿರ್ತಾರೆ. ಯಾಕೆಂತಂದ್ರೆ ಮಾರ್ಟಲ್ ಕಾಂಬ್ಯಾಟ್ ಟೂರ್ನಮೆಂಟ್ ಶುರು ಆಗೋದಕ್ಕಿಂತ ಮುಂಚೆನೆ ಭೂಮಿಯ ಪರವಾಗಿ ಫೈಟ್ ಮಾಡ್ತಿರೋ ಡ್ರ್ಯಾಗನ್ ಟ್ಯಾಟೂಗಳಿರುವಂತೆ ಇವರನ್ನ ಸಾಯಿಸ್ಬಿಟ್ರೆ ಇಡೀ ಭೂಮಿನ ಆರಾಮಾಗಿ ತನ್ನ ವಶಕ್ಕೆ ತಗೊಳ್ಬಹುದು ಅಂತ ಶಾವ್ಕಾನ್ ಇಲ್ಲಿಗೆ ಬಂದಿರೋದು. ಆದ್ರೆ ಇಲ್ಲೇ ಇದ್ದಂತ ರೈಡನ್ ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ. ಇವನ ಪವರ್ ಇಂದ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿ ಅವರನ್ನ ಒಳಗಡೆ ಬರದೇ ರೀತಿ ಮಾಡ್ತಾನೆ. ಮಾರ್ಟಲ್ ಕಾಂಬ್ಯಾಟ್ ಟೂರ್ನಮೆಂಟ್ ಶುರು ಆಗೋದಕ್ಕಿಂತ ಮುಂಚೆ ಇವರನ್ನ ಮುಟ್ಬಾರ್ದು ಅಂತ. ಅದಕ್ಕೆ ಅವರೆಲ್ಲರೂ ಇಲ್ಲಿಂದ ಹೋಗ್ತಿದ್ದಂಗೆನೆ ಕ್ಯಾಂಗ್ ನ ಫ್ರೆಂಡ್ ಆಗಿರುವಂತ ಲಾವ್ ಇವರೆಲ್ಲರಿಗೂ ಪರಿಚಯ ಆಗ್ತಾನೆ. ನಂತರ ಇವರೆಲ್ಲರೂ ಫೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕೆ ಅಂತ ಬಂದಾಗ ಸೋನಿ ಹತ್ರ ಟ್ಯಾಟೂ ಇಲ್ದೇ ಇರೋದ್ರಿಂದ ಇವಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡೋದಿಲ್ಲ, ಕಳಿಸ್ಬಿಡ್ತಾರೆ. ಅದಕ್ಕೆ ಇವಳು ಕೂಡ ಜಾಕ್ಸ್ ಇರುವಂತ ಜಾಗಕ್ಕೆ ಬರ್ತಾಳೆ. ಅದೇ ಸಮಯಕ್ಕೆ ಇವನಿಗೂ ಕೂಡ ಪ್ರಜ್ಞೆ ಬರುತ್ತೆ. ನೋಡಿದ್ರೆ ಇವನ ಕಟ್ಟಾಗಿರುವಂತ ಕೈಗಳ ಜಾಗದಲ್ಲಿ ಆರ್ಟಿಫಿಷಿಯಲ್ ಕೈಗಳನ್ನ ಹಾಕಿರ್ತಾರೆ. ಅದನ್ನ ನೋಡಿ ಇವನಿಗೆ ತುಂಬಾನೇ ದುಃಖ ಆಗುತ್ತೆ. ಈ ಕಡೆ ಲಾವ್ ಕೋಲ್ ನ ಜೊತೆ ಫೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನು ಕೂಡ ಒಬ್ಬ ಬಾಕ್ಸರ್ ಆಗಿರೋದ್ರಿಂದ ಚೆನ್ನಾಗಿ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಲಾವ್ ನ ವಿರುದ್ಧ ಫೈಟ್ ಮಾಡೋದಕ್ಕೆ ಇಷ್ಟೊಂದು ಸಾಕಾಗೋದಿಲ್ಲ. ಇದಾದ್ಮೇಲೆ ಕ್ಯಾಂಗ್ ಕೇನೋ ಹತ್ರ ಫೈಟ್ ಮಾಡೋದಕ್ಕೆ ಅಂತ ಬಂದಾಗ ಕೇನೋ ಅಂತೂ ಒಂದು ಸೆಕೆಂಡ್ ಕೂಡ ಇವನ್ ಮುಂದೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ನಂತರ ಕೋಲ್ಗೆ ಆಗಿರುವಂತಹ ಗಾಯಕ್ಕೆ ಕ್ಯಾಂಗ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ಬೇಕಾದ್ರೆ ಇವನು ಕ್ಯಾಂಗ್ ನ ಕೇಳ್ತಾನೆ, ನಮ್ಮ ಒಳಗಡೆ ಇರುವಂತ ಪವರ್ ಅನ್ನ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ. ಹಾಗೆ ಇವನು ಕೂಡ ಹೇಳ್ತಾ ಹೋಗ್ತಾನೆ, ಡ್ರ್ಯಾಗನ್ ಟ್ಯಾಟೂ ಇರುವಂತ ಪ್ರತಿಯೊಬ್ರು ಒಳಗಡೆನೂ ಕೂಡ ಒಂದೊಂದು ಸೂಪರ್ ಪವರ್ ಗಳು ಇರ್ತವೆ. ಯಾವಾಗ ಎಮೋಷನ್ಸ್ ಗಳು ಜಾಸ್ತಿ ಹೊರಗಡೆ ಬರ್ತವೋ ಆಗ ಪವರ್ ಗಳನ್ನ ಆಕ್ಟಿವೇಟ್ ಮಾಡಬಹುದು. ಒಂದ್ ವೇಳೆ ನಿಂಗೆ ಏನಾದ್ರೂ ಜಾಸ್ತಿ ಕೋಪ ಬಂತು, ನೋವಾಯ್ತು ಅಂತಂದ್ರೆ ಆ ಪವರ್ ಆಕ್ಟಿವೇಟ್ ಆಗುತ್ತೆ ಅಂತ. ಈ ಕಡೆ ಜಾಕ್ಸ್ಗೆ ಆರ್ಟಿಫಿಷಿಯಲ್ ಕೈಗಳನ್ನ ಯೂಸ್ ಮಾಡೋದಕ್ಕೆ ಆಗ್ತಿರೋದಿಲ್ಲ, ತುಂಬಾ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಅನ್ಕೋತಿರ್ತಾನೆ, ನಾನು ಯಾಕಾದ್ರೂ ಈ ರೀತಿ ಬದುಕಿದೀನೋ ಅಂತ. ಇದನ್ನ ಕೇಳಿ ಸೋನಿ ಅವನಿಗೆ ಹೇಳ್ತಾಳೆ, ನಿನ್ಗೆ ನೆನ್ಪಿದ್ಯಾ ನಾವು ಮಿಲಿಟರಿ ಇರ್ಬೇಕಾದ್ರೆ ನನ್ನ ಕೈಲಿ ಯಾವ್ದಾದ್ರು ಕೆಲಸ ಆಗಿಲ್ಲ ಅಂತಂದ್ರೆ ನೀನ್ ನನಗೆ ಧೈರ್ಯ ತುಂಬ್ತಿದ್ದಲ್ಲ. ಯಾವತ್ತು ಸೋಲನ್ನು ಒಪ್ಕೋಬೇಡ, ನಿನ್ ಕೈಲಿ ಆಗುತ್ತೆ ಮಾಡು ಅಂತ. ಇವತ್ತು ನಾನ್ ಹೇಳ್ತಿದ್ದೀನಿ, ನಿನ್ ಕೈಲಿ ಎಲ್ಲನೂ ಆಗುತ್ತೆ, ಸೋಲನ್ನ ಒಪ್ಕೋಬೇಡ ಅಂತ. ಇದನ್ನ ಕೇಳಿ ಇವನ್ಗೂ ಸ್ವಲ್ಪ ಖುಷಿ ಆಗುತ್ತೆ. ಇದಾದ್ಮೇಲೆ ಇವರೆಲ್ಲರೂ ಒಂದು ಜಾಗದಲ್ಲಿ ಕುಂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಕೇನೋ ಎಲ್ಲರ ಜೊತೆ ಕೋಪದಲ್ಲಿ ಮಾತಾಡ್ತಿರ್ತಾನೆ. ಇದನ್ನ ನೋಡಿದಂತ ಲಾವ್ ಹಾಗೆ ಕ್ಯಾಂಗುಗೆ ಒಂದು ಐಡಿಯಾ ಬಂದು ಇವನಿಗೆ ಇನ್ನೂ ಕೂಡ ಬೈತಾ ಹೋಗ್ತಾರೆ, ನಿನ್ ಕೈಲಿ ಏನೂ ಆಗೋದಿಲ್ಲ, ನೀನೊಬ್ಬ ವೇಸ್ಟ್ ಬಾಡಿ, ಫೈಟ್ ಮಾಡೋದಕ್ಕೂ ಕೂಡ ಬರೋದಿಲ್ಲ ಅಂತ. ನಿಲ್ಸಿ ಅಂತ ಇವನು ಹೇಳ್ತಿದ್ರು ಕೂಡ ಅವರು ಸ್ಟಾಪ್ ಮಾಡದೇ ಇರೋದ್ರಿಂದ ಇವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆ ಕೋಪದಲ್ಲಿ ಇವನ ಕಣ್ಣಿಂದ ಲೇಸರ್ ಬೀಮ್ ಹೊರಗಡೆ ಬರುತ್ತೆ. ಇದರಿಂದ ಇವನಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ ಅಂತಂದ್ರೆ ಇವನು ಒಳಗಡೆ ಇದ್ದಂತ ಪವರ್ ಅನ್ನ ಇವನು ಕಂಡಿಡ್ಕೊಂಡಿದ್ದಾನೆ. ಹಾಗೆ ಲಾವ್ ಮತ್ತೆ ಕ್ಯಾಂಗ್ ಮಾಡಿದಂತ ಪ್ಲಾನ್ ಕೂಡ ವರ್ಕ್ ಆಗುತ್ತೆ. ಆದ್ರೆ ಕೋಲ್ ಮಾತ್ರ ಇಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಇವನ ಒಳಗಡೆ ಇರುವಂತ ಶಕ್ತಿನೇ ಇವನಿಗೆ ಹೊರಗಡೆ ತಗೊಂಡ್ ಬರೋದಕ್ಕೆ
ತಡ್ಕೊಳಕ್ ಆಗ್ತಿರೋದಿಲ್ಲ. ಅದಕ್ಕೆ ಇವನ ಫ್ಯಾಮಿಲಿ ಫೋಟೋನ ಇವನು ನೋಡ್ತಿರ್ಬೇಕಾದ್ರೆ ಇವನಿಗೆ ಸಮಾಧಾನ ಮಾಡೋದಕ್ಕೆ ಸೋನಿಯಾ ಬರ್ತಾಳೆ. ಅಷ್ಟೇ ಅಲ್ಲದೆ ಇದನ್ನೆಲ್ಲ ನೋಡ್ತಿರುವಂತ ರೈಡನ್ ಕೂಡ ಬಂದು ಇವನಿಗೆ ಡ್ರ್ಯಾಗನ್ ಟ್ಯಾಟೂ ಯಾವ ರೀತಿ ಸಿಕ್ತು ಅಂತ ಹೇಳ್ತಾ ಹೋಗ್ತಾನೆ. ನೀನು ಹ್ಯಾನ್ಸೋ ಅಸಾಶಿಯನ್ನು ಒಬ್ಬ ಸಮುರಾಯನ ವಂಶಕ್ಕೆ ಸೇರಿದವನು. ಸಬ್ ಝೀರೋ ಹ್ಯಾನ್ಸೋನ ಸಾಯಿಸಿದ್ಮೇಲೆ ಅವನ ಆತ್ಮ ಇನ್ನೂ ಕೂಡ ನರಕದಲ್ಲಿ ಕಾಯ್ತಿದೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಅಂತ. ಆದ್ರೆ ನಾನು ಇನ್ನೂ ಉಳ್ಕೊಂಡಿದ್ದಂತ ಹ್ಯಾನ್ಸೋ ಹೆಣ್ಣು ಮಗಳನ್ನ ಕರ್ಕೊಂಡ್ ಬಂದು ಸಾಕಿ ಬೆಳೆಸ್ತೆ. ಹೀಗೆ ಆ ಮಗುವಿಂದ ವಂಶ ಬೆಳಿತಾ ಬೆಳಿತಾ ನೀನು ಹುಟ್ಟಿರೋದು. ನೀನು ಹ್ಯಾನ್ಸೋ ವಂಶದವನ್ ಆಗಿರೋದ್ರಿಂದಾನೆ ಅವನ ಹತ್ರ ಇದ್ದಂತ ಟ್ಯಾಟೂ ನಿನ್ಗೂ ಕೂಡ ಸಿಕ್ಕಿರೋದು. ಆದ್ರೆ ನೀನ್ ಒಳಗಡೆ ಇರುವಂತ ಪವರ್ ಅನ್ನ ನಿನ್ ಕೈಲಿ ಹುಡ್ಕೋದಕ್ ಆಗದೆ ಇರೋದ್ರಿಂದ ಮಾರ್ಟಲ್ ಕಾಂಬ್ಯಾಟ್ ನಲ್ಲಿ ನಿನ್ಗೆ ಫೈಟ್ ಮಾಡೋದಕ್ ಆಗೋದಿಲ್ಲ ಅಂತ ಹೇಳಿ ಪೋರ್ಟಲ್ ನ ಓಪನ್ ಮಾಡಿ ನಿನ್ನ ಫ್ಯಾಮಿಲಿ ಹತ್ರ ಹೊಟ್ಟು ಹೋಗು ಅಂತ ಹೇಳ್ತಾನೆ. ಸೋನಿಯಾ ಬೇಡ ಅಂತ ಹೇಳಿದ್ರು ಕೂಡ ಕೋಲ್ ಆ ಪೋರ್ಟಲ್ ನ ಸಹಾಯದಿಂದ ಇವನ ಫ್ಯಾಮಿಲಿನ ಬಂದು ಸೇರ್ಕೋತಾನೆ. ನಂತರ ಸೀನ್ ಔಟ್ ವರ್ಲ್ಡ್ ಗೆ ಶಿಫ್ಟ್ ಆದಾಗ ಶೌಕನ್ನ ಟೀಮ್ ನಲ್ಲಿರುವಂತ ಇನ್ನೂ ಒಂದಷ್ಟು ಫೈಟರ್ಸ್ ಗಳು ನಮ್ಗೆ ಪರಿಚಯ ಆಗ್ತಾರೆ. ಇವಳ ಹೆಸರು ನಿಟಾರ, ಇವನು ಕಬಾಲ್ ಹಾಗೆ ಇವನು ರೀಕೋ ಅಂತ. ಇಲ್ಲಿ ಕಬಾಲ್ಗೆ ಕೇನೋ ಯಾರು ಅಂತ ಮೊದ್ಲಿಂದಾನೇ ಗೊತ್ತಿರುತ್ತೆ. ಯಾಕೆಂತಂದ್ರೆ ಇವನಿಗೆ ಟ್ಯಾಟೂ ಬಗ್ಗೆ ಗೊತ್ತಾಗಿ ಶೌಕನ್ನ ಟೀಮ್ ಅನ್ನ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಕೇನೋ ಹತ್ರನೇ ಕೆಲಸ ಮಾಡ್ತಿದ್ದ. ಅದೇ ಸಮಯಕ್ಕೆ 4 ಕೈ ಇರುವಂತ ಮತ್ತೊಬ್ಬ ವ್ಯಕ್ತಿ ಇಲ್ಲಿಗೆ ಬರ್ತಾನೆ ಇವರ ಟೀಮ್ ಅನ್ನ ಸೇರ್ಕೊಳ್ಳೋದಕ್ಕೆ. ಆದ್ರೆ ಅವನ ಮುಖನ ನಮ್ಗೆ ತೋರಿಸೋದಿಲ್ಲ. ಇದಾದ್ಮೇಲೆ ರೈಡನ್ ಟೆಂಪಲ್ ನಲ್ಲಿ ಕೇನೋ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಪ್ರೊಟೆಕ್ಟಿವ್ ಶೀಲ್ಡ್ ಇಂದ ಆ ಕಡೆ ಕಬಾಲ್ ಬಂದು ನಿಂತ್ಕೋತಾನೆ. ಅವನನ್ನ ನೋಡ್ತಿದ್ದಂಗೆನೆ ಕೇನೋಗೂ ಕೂಡ ಅರ್ಥ ಆಗೋಗುತ್ತೆ ಅವನು ಕಬಾಲ್ ಅಂತ. ಇಲ್ಲಿ ಕಬಾಲ್ಗೆ ಇವನು ದುಡ್ಡನ್ನ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಗೊತ್ತಿರೋದ್ರಿಂದ ಹೇಳ್ತಾನೆ, ನೀನು ನಮ್ಮ ಶಾವ್ಖಾನ್ ಟೀಮ್ಗೆ ಸೇರ್ಕೋ, ಬರೀ ದುಡ್ಡಲ್ಲ ನೀನ್ ಏನೇ ಕೇಳಿದ್ರು ಸಿಗುತ್ತೆ ಅಂತ. ಅದಕ್ಕೆ ಇವನು ಕೂಡ ಒಪ್ಕೊಳ್ತಿದ್ದಂಗೆನೆ ಈ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ತೆಗೆಯೋದಕ್ಕೆ ರೈಡನ್ನ ಮ್ಯಾಜಿಕಲ್ ಸ್ಟಿಕ್ ಅನ್ನ ನಾಶ ಮಾಡೋದಕ್ಕೆ ಹೇಳ್ತಾನೆ. ಇಲ್ಲಿ ಕೋಲ್ನ ಮನೆ ಹತ್ರ ಏನೋ ಹೊರಗಡೆ ಸೌಂಡ್ ಕೇಳಿಸ್ತು ಅಂತ ಬಂದು ನೋಡಿದ್ರೆ ಗ್ಯಾರೇಜ್ ನ ಒಳಗಡೆಯಿಂದ ಕಪ್ಪು ಕಲರ್ ಹೊಗೆ ಬರ್ತಿರುತ್ತೆ. ಇಲ್ಲಿ ಕೇನೋ ಆ ಮ್ಯಾಜಿಕಲ್ ಕೋಲನ್ನ ನಾಶ ಮಾಡ್ತಿದ್ದಂಗೆನೆ ಪ್ರೊಟೆಕ್ಟಿವ್ ಶೀಲ್ಡ್ ಕೂಡ ಹೊಟ್ಟೋಗುತ್ತೆ. ಇದರಿಂದ ಶೌಕನ್ ಹಾಗೆ ಇವನ ಟೀಮ್ ನವರು ಮತ್ತೆ ಇಲ್ಲಿಗೆ ಬರ್ತಾರೆ. ಹಾಗೆ ಕೇನೋ ಇವರ ಟೀಮ್ ಗೆ ಸೇರ್ಕೊಂಡಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಡೆ ಗ್ಯಾರೇಜ್ ನಲ್ಲಿ ಬಂದಿರೋದು ಬೇರೆ ಯಾರು ಅಲ್ಲ, ಶೌಕನ್ನ ಟೀಮ್ ನಲ್ಲಿ ಇದಾನಲ್ಲ 4 ಕೈ ಇರುವಂತ ಫೈಟರ್ ಅವನೇನೆ. ಇವನ ಹೆಸರು ಗೋರೋ ಅಂತ. ಇಲ್ಲಿ ರೈಡನ್ ಟೆಂಪಲ್ ನಲ್ಲಿ ಎಲ್ಲರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಹೀಗೆ ಎಲ್ಲರೂ ಫೈಟ್ ಮಾಡ್ತಿರ್ಬೇಕಾದ್ರೆ ಮಿಲಿನಾ ಹಾಗೆ ಸೋನಿಯಾ ಕೂಡ ಫೈಟ್ ಮಾಡ್ತಿರ್ತಾರೆ. ಆದ್ರೆ ಮಿಲಿನಾ ಇವಳಿಗೆ ಚೆನ್ನಾಗಿ ಹೊಡೆದು ಸಾಯಿಸೋದಕ್ಕೆ ನೋಡಿದಾಗ ಇವಳ ಹತ್ರ ಟ್ಯಾಟೂ ಇಲ್ಲ ಅಂತ ಗೊತ್ತಾಗಿ ಇವಳನ್ನ ಸಾಯಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ಹಾಗೆ ಬಿಟ್ಬಿಡ್ತಾಳೆ. ಆದ್ರೆ ಕೇನೋ ಮಾತ್ರ ಸೋನಿಯಾ ಮೇಲೆ ಕಲ್ಲುಗಳನ್ನ ಬೀಳೋ ರೀತಿ ಮಾಡ್ಬಿಡ್ತಾನೆ. ನಂತರ ಲಾವ್ನ ಮೇಲೆ ನಿಟಾರ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವನು ಶಾರ್ಪ್ ಆಗಿರುವಂತ ಇವನ ಟೋಪಿಯ ಸಹಾಯದಿಂದ ಅವಳನ್ನ 2 ಭಾಗ ಆಗಿ ಸೀಳ್ಬಿಡ್ತಾನೆ. ಹೌದು, ಇದೇ ಇವನ ಸೂಪರ್ ಪವರ್. ಈ ಕಡೆ ಕೋಲ್ಗೆ ಗೋರೋ ಜೊತೆ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಇನ್ನೇನು ಅವನು ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಕೋಲ್ನ ಹೆಂಡತಿ ಬಂದು ಗೋರೋ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇದರಿಂದ ಗೋರೋ ಇವನನ್ನ ಬಿಟ್ಟು ಅವನ ಹೆಂಡತಿ ಮಗಳನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಇದರಿಂದ ಕೋಲ್ಗೆ ತುಂಬಾನೇ ಕೋಪ ಬಂದು ಇವನ ಒಳಗಡೆ ಇರುವಂತ ಪವರ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ಪವರ್ಫುಲ್ ಆಗಿರುವಂತ ಒಂದು ಸೂಟ್ ಬರುತ್ತೆ. ನಂತರ ಇವನು ಗೋರೋ ಜೊತೆ ಫೈಟ್ ಮಾಡೋದಕ್ಕೆ ಬಂದಾಗ ಗೋರೋ ಎಲ್ಲೆಲ್ಲಿ ಹೊಡಿತಿರ್ತಾನೋ ಈ ಸೂಟ್ ಆ ಜಾಗದಲ್ಲೆಲ್ಲ ಎನರ್ಜಿನ ಜನರೇಟ್ ಮಾಡ್ತಿರುತ್ತೆ. ಅದರ ಸಹಾಯದಿಂದ ಫೈಟ್ ಮಾಡ್ತಿರ್ತಾನೆ. ಹಾಗೆ ಕೊನೆಯದಾಗಿ ಅದೇ ಎನರ್ಜಿಯ ಸಹಾಯದಿಂದ 2 ವೆಪನ್ಸ್ ಗಳನ್ನ ತಯಾರು ಮಾಡ್ಕೊಂಡು ಅದರ ಸಹಾಯದಿಂದ ಇವನಿಗೆ ಚೆನ್ನಾಗಿ ಹೊಡಿತಾ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಕೊನೆಗೂನು ಇವನ ಫ್ಯಾಮಿಲಿನ ಇವನು ಕಾಪಾಡ್ಕೊಂಡ. ಈ ಕಡೆ ಸೋನಿಯಾ ಒಂದು ಕಲ್ಲಿನ ಕೆಳಗಡೆ ಸಿಗಾಕೋಬಿಟ್ಟಿರ್ತಾಳೆ. ಜಾಕ್ಸಿಗೆ ಆ ಕಲ್ಲನ್ನ ಅಲುಗಾಡ್ಸೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಇದರಿಂದ ಇವನಿಗೆ ತುಂಬಾ ದುಃಖ ಆಗ್ತಿರ್ಬೇಕಾದ್ರೆ ಅದೇ ದುಃಖದಿಂದ ಇವನ ಒಳಗಡೆ ಇರುವಂತ ಪವರ್ ಆಕ್ಟಿವೇಟ್ ಆಗಿ ಆ ಕಲ್ಲನ್ನ ಮೇಲೆ ಎತ್ತುತ್ತಾನೆ. ಸೋನಿಯಾ ನೋಡಿದ್ರೆ ಇವನ ಆರ್ಟಿಫಿಷಿಯಲ್ ಕೈ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ದೊಡ್ಡದಾಗ ಆಗ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ರೈಡನ್ ಬಂದು ಒಂದು ಪೋರ್ಟಲ್ ನ ಓಪನ್ ಮಾಡ್ತಾನೆ ಕೋಲ್ ಟೆಂಪಲ್ ಗೆ ಬರ್ಲಿ ಅಂತ. ಇವನು ಕೂಡ ಬರ್ತಾನೆ. ಆದ್ರೆ ಹೀಗೆ ಇವರೆಲ್ಲರೂ ಫೈಟ್ ಮಾಡ್ತಿರ್ಬೇಕಾದ್ರೆ ಶಾವ್ಖಾನ್ ಲಾವ್ನೆ ಹೇಳ್ಕೊಂಡು ಇವನ ಆತ್ಮನ ನುಂಗ್ಬಿಡ್ತಾನೆ. ಇದರಿಂದ ರೈಡನ್ ಇವನ ಟೀಮ್ ನವರೆಲ್ಲರನ್ನು ಕರ್ಕೊಂಡು ವಾಯ್ಡ್ ಅನ್ನೋ ಒಂದು ಜಾಗಕ್ಕೆ ಬರ್ತಾನೆ. ಈ ಜಾಗದಲ್ಲಿ ಶಾವ್ಖಾನ್ ಆಗ್ಲಿ ಅವನ ಟೀಮ್ ನವರಾಗ್ಲಿ ಬರೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲದೆ ಕ್ಯಾಂಗ್ ಇವನ ಫ್ರೆಂಡ್ ಆಗಿರುವಂತ ಲಾವ್ ಸತ್ತೋಗಿರೋದಕ್ಕೆ ತುಂಬಾನೇ ದುಃಖ ಪಡ್ತಿರ್ತಾನೆ. ಯಾಕೆಂತಂದ್ರೆ ಲಾವ್ ಹಾಗೆ ಕ್ಯಾಂಗ್ ಇಬ್ರು ಕೂಡ ಸ್ವಂತ ಅಣ್ಣ ತಮ್ಮಂದಿರ ರೀತಿ ಇದ್ರು. ಅದಕ್ಕೆ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಅವರೆಲ್ಲರನ್ನು ಹಾಗೆ ಬಿಟ್ರೆ ಆಗೋದಿಲ್ಲ, ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ. ಅದೇ ಸಮಯಕ್ಕೆ ರೈಡನ್ ಕೋಲ್ಗೆ ಒಂದು ಸಣ್ಣ ಚಾಕುನ ಕೊಡ್ತಾನೆ. ಇದರಲ್ಲಿ ಹ್ಯಾನ್ಸೋನ ರಕ್ತ ಇದೆ. ನೀನು ಫೈಟ್ ಮಾಡ್ತಿರ್ಬೇಕಾದ್ರೆ ಇದನ್ನ ಯೂಸ್ ಮಾಡಿದ್ರೆ ಹ್ಯಾನ್ಸೋ ಆತ್ಮ ಬಂದು ನಿನ್ನ ಪರವಾಗಿ ಫೈಟ್ ಮಾಡುತ್ತೆ ಅಂತ. ಅಂದಂಗೆ ಚಾಕು ಬೇರೆ ಯಾವುದು ಅಲ್ಲ, ಮೂವಿಯ ಮೊದಲಲ್ಲಿ ಹ್ಯಾನ್ಸೋ ಅಸಾಶಿ ಸಬ್ ಝೀರೋ ಹಾಗೆ ಅವನ ಕಡೆಯ ಜನರ ಜೊತೆ ಎಲ್ಲಾ ಫೈಟ್ ಮಾಡುದ್ನಲ್ಲ ಅದೇ ಸಣ್ಣ ಚಾಕು ಇದು.
ಇದಾದ್ಮೇಲೆ ಇವರೆಲ್ಲರೂ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ನಾವೆಲ್ಲರೂ ಸೆಪರೇಟ್ ಆಗಿ ಹೋಗಿ ಒಬ್ಬೊಬ್ರು ಜೊತೆನೆ ಫೈಟ್ ಮಾಡ್ಬೇಕು ಅಂತ. ಅದಕ್ಕೆ ಜಾಕ್ಸ್ ರೀಕೋ ಜೊತೆ ಫೈಟ್ ಮಾಡಿದ್ರೆ ಕೇನೋ ಜೊತೆ ಸೋನಿಯಾ ಫೈಟ್ ಮಾಡ್ತಾಳೆ. ಹಾಗೆ ಕಬಾಲ್ ಮತ್ತೆ ಮಿಲೆನಾ ಜೊತೆ ಕ್ಯಾಂಗ್ ಹಾಗೆ ಕೋಲ್ ಫೈಟ್ ಮಾಡ್ಬೇಕು. ಒಬ್ಬೊಬ್ಬರೇ ಫೈಟ್ ಮಾಡ್ತಿರೋದ್ರಿಂದ ಶೌಕನ್ನ ಟೀಮ್ ನವರು ತುಂಬಾನೇ ವೀಕ್ ಆಗಿರ್ತಾರೆ. ಅದಕ್ಕೆ ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಮೊದಲನೇದಾಗಿ ಜಾಕ್ಸ್ ರೀಕೋಗೆ ಹೊಡೆದು ಅವನನ್ನ ಸಾಯಿಸ್ಬಿಡ್ತಾನೆ. ಈ ಕಡೆ ಸೋನಿಯಾನು ಕೂಡ ಕೇನೋ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಇವನು ಇವನ ಕಣ್ಣಿಂದ ಬರುವಂತ ಲೇಸರ್ ಬೀಮ್ ಇಂದ ಅಟ್ಯಾಕ್ ಮಾಡ್ತಿದ್ರೆ ಇವಳು ತುಂಬಾ ಪ್ಲಾನ್ ಗಳನ್ನ ಮಾಡ್ಕೊಂಡು ಹೇಗೋ ಮಾಡಿ ತಪ್ಪಿಸ್ಕೊಳ್ತಾ ಇವನ್ ಜೊತೆ ಫೈಟ್ ಮಾಡ್ತಿರ್ತಾಳೆ. ಆದ್ರೆ ಒಂದು ಜಾಗದಲ್ಲಿ ಇವಳನ್ನ ಹಿಡ್ಕೊಂಡು ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಒಂದು ವಸ್ತುನ ತಗೊಂಡು ಅವನ ಕಣ್ಣಿಗೆ ಚುಚ್ಚಿ ಸಾಯಿಸಿದ್ರಿಂದ ಕೇನೋ ಹತ್ರ ಇದ್ದಂತ ಡ್ರ್ಯಾಗನ್ ಟ್ಯಾಟು ಇವಳಿಗೆ ಬರುತ್ತೆ. ಈ ಕಡೆ ಕ್ಯಾಂಗ್ ಕೂಡ ಅಷ್ಟೇ ಕಬಾಲ್ನ ಜೊತೆ ಫೈಟ್ ಮಾಡ್ತಾ ಮಾಡ್ತಾ ಬದಿ ರೀತಿ ಇರುವಂತ ಜಾಗದಲ್ಲಿ ಇವನನ್ನ ಸಿಗಾಕೊಳ್ಳೋ ರೀತಿ ಮಾಡಿ ಇವನ ಬೆಂಕಿಯ ಪವರ್ ಇಂದ ಡ್ರ್ಯಾಗನ್ ನ ಕ್ರಿಯೇಟ್ ಮಾಡಿ ಅದರ ಸಹಾಯದಿಂದ ಅವನನ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಈ ಕಡೆ ಮಿಲೆನಾ ತುಂಬಾನೇ ಪವರ್ಫುಲ್ ಆಗಿರ್ತಾಳೆ. ಇವಳ ಹತ್ರ ಮ್ಯಾಜಿಕಲ್ ಪವರ್ ಗಳೆಲ್ಲ ಇರ್ತವೆ. ಅದಕ್ಕೆ ಇನ್ನೇನು ಕೋಲ್ನ ಹಿಡ್ಕೊಂಡು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಸೋನಿಯಾ ಇಲ್ಲಿಗೆ ಬಂದು ಇವಳ ಪವರ್ ಇಂದ ಅವಳನ್ನ ಸಾಯಿಸ್ಬಿಡ್ತಾಳೆ. ಡ್ರ್ಯಾಗನ್ ಟ್ಯಾಟು ಇವಳಿಗೆ ಬಂದಿರೋದ್ರಿಂದ ಬೇರೆ ತರದೇ ಪವರ್ ಇವಳಿಗೆ ಸಿಕ್ಕಿರುತ್ತೆ. ಈ ಕಡೆ ನೋಡಿದ್ರೆ ಕೋಲ್ನ ಹೆಂಡತಿ ಹಾಗೆ ಮಗಳು ಈ ಜಾಗದಿಂದ ದೂರ ಹೋಗ್ಬೇಕು ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಬ್ ಜೀರೋ ಇಲ್ಲಿಗೆ ಬಂದ್ಬಿಡ್ತಾನೆ. ನಂತರ ಕೋಲ್ ಹಾಗೆ ಇವರೆಲ್ಲರೂ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಆಗ ಸಬ್ ಜೀರೋ ಕೋಲ್ನ ಮಗಳ ಕೈಯಲ್ಲಿದ್ದಂತ ಬ್ರೇಸ್ಲೆಟ್ ನ ತೋರಿಸ್ತಿದ್ದಂಗೆನೆ ಅವನನ್ನ ಫಾಲೋ ಮಾಡ್ಕೊಂಡು ಬಂದಾಗ ನೋಡ್ತಾನೆ ಇವನ ಹೆಂಡತಿ ಹಾಗೆ ಮಗಳನ್ನ ಫ್ರೀಸ್ ಮಾಡ್ಬಿಟ್ಟಿರ್ತಾನೆ. ನಂತರ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಇಷ್ಟು ದಿನ ಇವನಿಗೆ ಅನ್ನಿಸ್ತಿತ್ತು ಇವನು ಹ್ಯಾನ್ಸೋ ಅಸಾಶಿ ವಂಶದವರೆಲ್ಲರನ್ನು ಸಾಯಿಸ್ಬಿಟ್ಟಿದ್ದಾನೆ ಅಂತ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಸಬ್ ಜೀರೋ ಇನ್ನೇನು ಇವನ ಬಾಡಿನ ಫ್ರೀಸ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇವನಿಗೆ ರೈಡನ್ ಕೊಟ್ಟಿದ್ದಂತ ಹ್ಯಾನ್ಸೋ ರಕ್ತ ಇರುವಂತ ಚಾಕು ನೆನಪಾಗಿ ಅದನ್ನ ತೆಗೆದು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಇವನ ರಕ್ತನು ಕೂಡ ಚಾಕು ಮೇಲೆ ಬೆಳೆತಿದ್ದಂಗೆನೆ ಇಷ್ಟು ವರ್ಷ ನರಕದಲ್ಲಿ ಕಾಯ್ತಿದ್ದಂತ ಹ್ಯಾನ್ಸೋ ಅಸಾಶಿ ಆತ್ಮ ಇಲ್ಲಿಗೆ ಬರುತ್ತೆ ಸಬ್ ಜೀರೋ ಜೊತೆ ಫೈಟ್ ಮಾಡಿ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ಅಂತ. ನಂತರ ಹ್ಯಾನ್ಸೋ ಅಟ್ಯಾಕ್ ಮಾಡ್ತಾ ಇವನ ಮಾಸ್ಕ್ ಅನ್ನ ತೆಗೆದು ಹೇಳ್ತಾನೆ ಈ ಮುಖ ನೆನ್ಪಿದ್ಯಾ ಅಂತ. ಅಷ್ಟೇ ಅಲ್ಲದೆ ಈಗ ಇವನು ಒಬ್ಬ ಆತ್ಮ ಆಗಿರೋದ್ರಿಂದ ಇವನ ಹೆಸರು ಹ್ಯಾನ್ಸೋ ಅಸಾಶಿ ಅಲ್ಲ, ಬದಲಾಗಿ ಸ್ಕಾರ್ಪಿಯನ್ ಅಂತ. ಸ್ಕಾರ್ಪಿಯನ್ ಸಬ್ ಜೀರೋ ಜೊತೆ ಫೈಟ್ ಮಾಡ್ತಿದ್ರೆ ಕೋಲ್ ಇವನ ಫ್ಯಾಮಿಲಿನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಸ್ಕಾರ್ಪಿಯನ್ ಕೋಲ್ನ ಹೆಂಡತಿ ಮಗಳನ್ನ ನೋಡಿ ಸಬ್ ಜೀರೋ ಸಾಯಿಸಿದಂತ ಇವನ ಫ್ಯಾಮಿಲಿ ಇವನಿಗೆ ನೆನಪು ಬಂದ್ಬಿಡುತ್ತೆ. ಇದರಿಂದ ಸ್ಕಾರ್ಪಿಯನ್ ಹಾಗೆ ಕೋಲ್ ಇಬ್ರು ಸೇರಿ ಸಬ್ ಜೀರೋಗೆ ಯಾವ ರೀತಿ ಹೊಡಿತಿರ್ತಾರೆ ಅಂತಂದ್ರೆ ಇವನ ಸಾವು ತುಂಬಾನೇ ಹತ್ರ ಬಂದ್ಬಿಟ್ಟಿರುತ್ತೆ. ಆದ್ರೂ ಕೂಡ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಕೋಲ್ ಇವನ ಎದೆಗೆನ ಚುಚ್ಚಿಬಿಡ್ತಾನೆ. ಇದಾದ್ಮೇಲೆ ಸ್ಕಾರ್ಪಿಯನ್ ಕೋಲ್ನ ಫ್ಯಾಮಿಲಿನ ರಿಲೀಸ್ ಮಾಡ್ತಾನೆ. ಆದ್ರೆ ಸಬ್ ಜೀರೋ ಮಾತ್ರ ಇನ್ನು ಕೂಡ ಇವನ ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಮಾಸ್ಕ್ ನ ತೆಗೆದಾಕಿ ಫೈಟ್ ಮಾಡೋದಕ್ಕೆ ನೋಡಿದ್ರೆ ಸ್ಕಾರ್ಪಿಯನ್ ಇವನಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ನಂತರ ಇವನು ಕೂಡ ಇವನ ಮಾಸ್ಕ್ ಅನ್ನ ತೆಗೆದು ಬಾಯಿಂದ ಬೆಂಕಿನ ಹಾಕಿ ಅವನನ್ನ ತುಂಬಾ ಕ್ರೂರವಾಗಿ ಸುಟ್ಟು ಸಾಯಿಸ್ಬಿಡ್ತಾನೆ. ಹಾಗೆ ನಂತರ ಸ್ಕಾರ್ಪಿಯನ್ ಕೋಲ್ಗೆ ಹೇಳ್ತಾನೆ ನೀನು ನನ್ನ ನರಕದಿಂದ ಬಿಡುಗಡೆ ಮಾಡಿದ್ಯಾ, ಒಳ್ಳೇದಾಗ್ಲಿ, ನನ್ನ ವಂಶನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಹೊರಟೋಗ್ತಾನೆ. ಅದೇ ಸಮಯಕ್ಕೆ ರೈಡನ್ ಹಾಗೆ ಅವನ ಫ್ರೆಂಡ್ಸ್ ಗಳೆಲ್ಲರೂ ಇಲ್ಲಿಗೆ ಬರ್ತಾರೆ. ಇವರೆಲ್ಲರೂ ಶೌಕಾನ್ ಟೀಮ್ ಅನ್ನ ಸೋಲ್ಸಿರೋದ್ರಿಂದ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇಲ್ಲಿಗೂ ಕೂಡ ಶೌಕಾನ್ ಬಂದು ಹೇಳ್ತಿರ್ತಾನೆ ನಾನ್ ನಿಮ್ ಯಾರನ್ನೂ ಸುಮ್ನೆ ಬಿಡೋದಿಲ್ಲ ಅಂತ. ಆದ್ರೆ ಅಷ್ಟೊತ್ತಿಗೆ ರೈಡನ್ ಅವನನ್ನ ಔಟ್ ವರ್ಲ್ಡ್ ಗೆ ಕಳಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಅವನ ಟೀಮ್ ನವರು ಗೆದ್ದಿರೋದ್ರಿಂದ ಸಂತೋಷ ಪಡ್ತಾನೆ ಹೇಳ್ತಿರ್ತಾನೆ. ಇದೆಲ್ಲ ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಕೂಡ ಮಾರ್ಟಲ್ ಕಾಂಬ್ಯಾಟ್ ಟೂರ್ನಮೆಂಟ್ ಶುರುನೇ ಆಗಿಲ್ಲ. ನಾವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಭೂಮಿಲಿರೋ ಇನ್ನಷ್ಟು ಡ್ರ್ಯಾಗನ್ ಟ್ಯಾಟೂ ಅಂತ ಜನರನ್ನ ಹುಡುಕ್ಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಕೋಲ್ ಕೂಡ ಹಾಲಿವುಡ್ ಗೆ ಹೋಗ್ತಿರ್ತಾನೆ. ಜಾನಿ ಕೇಜ್ ಅನ್ನೋ ಒಬ್ಬ ಆಕ್ಟರ್ ನ ಹುಡ್ಕೊಂಡು. ಈ ಕಥೆ ಇಲ್ಲಿಂದ ಪಾರ್ಟ್ 2 ಮುಂದುವರಿಯುತ್ತೆ. ಪಾರ್ಟ್ 2 ಇದೇ ವರ್ಷ ಅಕ್ಟೋಬರ್ 24ರಂದು ರಿಲೀಸ್ ಆಗ್ತಿದೆ. ರಿಲೀಸ್ ಆದ್ಮೇಲೆ ಆ ಮೂವಿನೂ ಕೂಡ ಎಕ್ಸ್ಪ್ಲೇನ್ ಮಾಡೋಣ. ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಭೂಮಿನ ಪ್ರೊಟೆಕ್ಟ್ ಮಾಡುವಂತ ದೇವತೆ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.